ನಮಸ್ಕಾರ. ನಮಸ್ಕಾರ. ಸಾರಿ ಅಮ್ಮ, ನಾವೇ ನಿಮ್ಮ ಮನೆಗೆ ಬಂದು ಮಾತಾಡಬೇಕು ಅಂತ ನಿಮಗೆ ಫೋನ್ ಮಾಡಿದ್ವಿ. ನೀವೇ ಇಲ್ಲಿಗೆ ಬರೋ ತೊಂದರೆ ತಗೊಂಡ್ರಿ. ತೊಂದರೆ ಯಾಕಮ್ಮ? ನನ್ನ ಮಗನ ಆಫೀಸಿಗೆ ನಾನು ಬರೋದಕ್ಕೆ ತೊಂದರೆ ಯಾಕೆ? ಆದರೆ ಅವನಿಲ್ದಾಗ ಈ ಆಫೀಸಿಗೆ ಬರೋ ಹಾಗಾಯ್ತಲ್ಲ ಅಂತ ಯೋಚನೆ ಆಗ್ತಾ ಇದೆ. ಆದಷ್ಟು ಬೇಗ ಈ ಯೋಚನೆ ಎಲ್ಲ ಕಳೆಯುತ್ತೆ. ನನ್ನ ಮಗ ಎಲ್ಲಿದ್ರೂ ವಾಪಸ್ ಬರ್ತಾನೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಯಜಮಾನರು ಖಂಡಿತವಾಗಿ ಬರ್ತಾರೆ. ಅವರಿಗೇನು ತೊಂದರೆ ಆಗಿರಲ್ಲ, ನೀವೇನು ಯೋಚನೆ ಮಾಡಬೇಡಿ ಅಮ್ಮ. ನಿಜ ಶ್ರೀನಿವಾಸ್, ಆ ಆಸೆ ಆ ನಂಬಿಕೆ ಇಟ್ಕೊಂಡೆ ನಾನು ಸಮಾಧಾನ ಮಾಡಿಕೊಂಡಿರೋದು. ಕಂಡ ದೇವ್ರಿಗೆಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಎಲ್ಲಿದ್ರು ಸುರಕ್ಷಿತವಾಗಿ ಮನೆಗೆ ಬರಲಿ ಅಂತ. ನಾವು ಕೂಡ ಅಷ್ಟೇಮ್ಮ. ನಮ್ಮ ಬಾಸಿಗೆ ಏನೂ ತೊಂದರೆ ಆಗದೆ ಆದಷ್ಟು ಬೇಗ ಸುರಕ್ಷಿತವಾಗಿ ವಾಪಸ್ ಬರಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅಮ್ಮ, ಯಜಮಾನರು ಖಂಡಿತವಾಗ್ಲೂ ಬರ್ತಾರಮ್ಮ. ನಮಗ ನಂಬಿಕೆ ಇದೆ. ನನಗೆ ಗೊತ್ತಿದೆ ನೀವೆಲ್ಲ ಅವನ ಮೇಲೆ ಎಷ್ಟು ಅಭಿಮಾನ ಇಟ್ಟುಕೊಂಡಿದ್ದೀರಾ, ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅಂತ. ಆದ್ರೆ ನಿಮ್ಮ ಮಾತಿನಂತೆ ಅವನು ಬೇಗ ಬರೋದೇ ನಿಜ ಆಗ್ಬೇಕು. ನೀವೆಲ್ಲ ಚೆನ್ನಾಗಿರ್ಬೇಕು. ನೀವೆಲ್ಲ ಚೆನ್ನಾಗಿರ್ಬೇಕು. ಸರಿ, ಏನಮ್ಮ ಮಾತಾಡ್ಬೇಕು ಅಂತ ಹೇಳ್ತೀಯಲ್ಲ? ಅಮ್ಮ, ನಮ್ಮ ಆಫೀಸಿನ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಒಂಥರ ಕ್ಯಾಪ್ಟನ್ ಇಲ್ಲದೆ ಇರೋ ಶಿಪ್ ಥರ ಆಗೋಗಿದೆ. ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತಲೇ ನಮಗೆ ಅರ್ಥ ಆಗ್ತಾ ಇಲ್ಲಮ್ಮ. ಒಂದು ಪ್ರಾಜೆಕ್ಟ್ ಬಗ್ಗೆ ನಿರ್ಧಾರ ತಗೊಳ್ಬೇಕು ತಗೊಳ್ಬಾರ್ದು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಬಾಸ್ ಇದ್ದಾಗ ಪ್ರತಿ ಕೆಲಸದಲ್ಲೂ ಅವರೇ ಇನ್ವಾಲ್ವ್ ಆಗಿ ಪ್ರತಿ ಹಂತದಲ್ಲೂ ನಿಜವಾದ ಅರ್ಥದಲ್ಲಿ ನಮಗೆ ಗೈಡ್ ಮಾಡ್ತಾ ಇದ್ರು. ಕೊನೆಗೆ ಹೀಗೆ ಆಗಬೇಕು ಅಂತ ನಿರ್ಧಾರ ಕೂಡ ತಗೊಳ್ತಾ ಇದ್ರು. ಈಗ ಯಾವ ಕೆಲಸ ಹೇಗೆ ಆರಂಭಿಸಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಜಮಾನರು ಬರದೇ ಇರೋದ್ರಿಂದ ಯಾವ್ಯಾವ ಕೆಲಸಗಳು ಎಲ್ಲೆಲ್ಲಿ ನಿಂತಿದೆಯೋ ಅಲ್ಲೇ ನಿಂತು ಬಿಟ್ಟಿದೆ. ಹೌದಮ್ಮ, ಕೆಲವೊಮ್ಮೆ ಕೆಲವು ಕೆಲಸಗಳು ಬಾಸ್ ತಗೊಳ್ತಿದ್ದ ನಿರ್ಧಾರದಿಂದ ಸಕ್ಸಸ್ ಆಗ್ತಿತ್ತು, ಕೆಲವು ಆಗ್ತಿರ್ಲಿಲ್ಲ. ಆದರೆ ಅದೇನೇ ಇರಲಿ, ಬಾಸು ಸಂಪೂರ್ಣ ಜವಾಬ್ದಾರಿ ತಗೊಳ್ತಿದ್ದರಿಂದ ನಾವು ತುಂಬ ಕಾನ್ಫಿಡೆಂಟಾಗಿ ಕೆಲಸ ಮಾಡ್ತಿದ್ವಿ ಅಮ್ಮ. ಆದರೆ ಈಗ ನಮ್ಗೆ ಕಾನ್ಫಿಡೆನ್ಸೇ ಇಲ್ಲದೆ ಇರೋ ಥರ ಆಗಿದೆ ಅಮ್ಮ. ನಾವು ತಗೊಳ್ಳೋ ನಿರ್ಧಾರದಿಂದ ನಮ್ಮ ಕೆಲಸ ಸಕ್ಸಸ್ ಆಗಿ ಕಂಪನಿಗೆ ಲಾಭ ಬಂದರೆ ಪರವಾಗಿಲ್ಲ. ಒಂದು ವೇಳೆ ನಾವು ತಗೊಳ್ಳೋ ನಿರ್ಧಾರದಿಂದ ಏನಾದರೂ ಹೆಚ್ಚು ಕಡಿಮೆ ಆಗಿ ನಮ್ಮ ಕಂಪನಿಗೆ ಲಾಸ್ ಆಯಿತು ಅಂತಂದರೆ ನಮ್ಮಿಂದಾಗಿ ನಮ್ಮ ಕಂಪನಿಗೆ ಲಾಸ್ ಆಯ್ತಲ್ಲ ಅಂತ ಯೋಚನೆ ಆಗ್ಬಿಡುತ್ತೆ. ನೀವು ಹೇಳೋದು ಸರಿ. ಏನೇ ಲಾಸ್ ಆದರೂ ಅದನ್ನು ಸರಿಪಡಿಸ್ಕೊಳ್ಳೋ ಶಕ್ತಿ ಅವನಿಗಿತ್ತು. ಆದರೆ ಈಗ ಈ ಜವಾಬ್ದಾರಿನೆಲ್ಲ ನಿಮ್ಮ ಮೇಲೆ ಹೊರಿಸೋದು ಕಷ್ಟನೇ. ಅವನಿಲ್ಲದೆ
ಕೆಲಸ ಕಾರ್ಯಗಳೆಲ್ಲ ನಡೆಯೋದು ಕಷ್ಟ ಅನ್ನೋದೇ ನಿಮ್ಮ ಸಮಸ್ಯೆ ಅಲ್ವಾ? ಹೌದಮ್ಮ. ಅದಕ್ಕೆ ನಾವು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ಯಾವ ಕೆಲಸ ಏನಾಗಿದೆ, ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರಣೆ ನಾವು ನಿಮಗೆ ಹೇಳ್ತೀವಿ. ನೀವು ಓಕೆ ಅಂದಿದ್ದ ಕೆಲಸನ ನಾವು ಮಾಡ್ತೀವಿ, ಉಳಿದಿದ್ದನ್ನು ಬಿಟ್ಬಿಡ್ತೀವಿ. ಅಂದರೆ ನೀವು ಹೇಳೋದು ಇಲ್ಲಿ ಜವಾಬ್ದಾರಿನೆಲ್ಲ ನಾನು ವಹಿಸ್ಕೋಬೇಕು ಅಂತನಾ? ಹೌದಮ್ಮ. ನಿಮ್ಮನ್ನೇ ಸದ್ಯಕ್ಕೆ ನಾವು ಬಾಸ್ ಅಂತ ಅನ್ಕೊಳ್ತೀವಿ. ನಾನು ಈಗಲೇ ಯಾವ ನಿರ್ಧಾರನೂ ಹೇಳಕ್ಕಾಗಲ್ಲ. ನಾನು ಸ್ವಲ್ಪ ಯೋಚನೆ ಮಾಡ್ತೀನಿ. ನಿಮ್ಮ ಸಮಸ್ಯೆಗೆ ಪರಿಹಾರ ಅಂತೂ ಖಂಡಿತ ಹುಡುಕ್ತೀನಿ. ಅಲ್ಲಿವರೆಗೂ ಈ ಕಂಪನಿ ಎಂಟು ಅಂತ ತಿಳ್ಕೊಂಡು ನಿಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಹೋಗಿ. ಇನ್ಸ್ಪೆಕ್ಟ್ರೆ, ಆ ಅಮೃತ ನನ್ನ ಕೆಲಸದಿಂದ ಕಿತ್ತಾಕಿಸಿದ್ಲು. 10 ಜನರ ಮುಂದೆ ಕ್ಷಮೆ ಕೇಳಿಸಿ ನನಗೆ ತಲೆ ತಗ್ಸೋ ಅದೇ ಅವಮಾನ ಮಾಡಿದ್ಲು. ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಸಿದ್ಲು. 2 ದಿನ ಹಗಲು ರಾತ್ರಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ಕೊಳೆತು ಸಹಾಯ ಮಾಡಿದ್ಲು. ಅವಳ ಮೇಲೆ ಇನ್ನೊಂದು 4 ಕೇಸ್ ಹಾಕಿ ಅವಳ ಅಗ್ರಹಾರ ಜೈಲಲ್ಲಿ ಶಾಶ್ವತ ಕೊಲೆ ಮಾಡಲಾಗಿತ್ತು. ಇಲ್ಲ ಇನ್ಸ್ಪೆಕ್ಟ್ರೆ, ಇಲ್ಲ ನೀವು ಮಿಸ್ ಹೊಡೆದಿದ್ದು. ರೇ, ಎಲ್ರಿ ಮಿಸ್ ಹೊಡೆದಿದ್ದು? ಅಲ್ಲ ರೀ, ಖುದ್ದು ಸೂರ್ಯಪ್ರಕಾಶ್ ಅವ್ರ ತಾಯಿನೇ ಸ್ಟೇಷನ್ ಬಂದು ನನ್ನ ಮಗನ ಕಿಡ್ನಾಪ್ ಕೇಸಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಕೌಂಟರ್ ಕಂಪ್ಲೇಂಟ್ ಬರ್ಕೊಂಡು ಅಮೃತನ್ ಬಿಡಿ ಅಂತಂದ್ಲು. ಬಿಡಕ್ಕಾಗಿಲ್ಲ ಅಂತಂದ್ರೆ ಹೇಳಿ ಚಿಟ್ಕಿ ಅವಡೆ ಅಷ್ಟು ಹೋಮ್ ಮಿನಿಸ್ಟರ್ನ ಸ್ಟೇಷನ್ ಕರೆಸ್ತೀನಿ ಅಂತಂದ್ರು. ನಾನು ಹೋಗ್ಲಿ ಇದನ್ನ ದೊಡ್ಡದು ಮಾಡ್ತು ಅಂತಂದ್ರೆ ನಿಮ್ ಹುಡುಗ ಬರ್ತಲ್ಲ ಅಂತ ಅಂದ್ಬಿಟ್ಟು ನಾನು ಸುಮ್ಮನಿದ್ರೆ ಏನ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ರಿ ನೀವು? ಅಲ್ಲ, ನಾನು ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ವರ್ಷ ಸರ್ವಿಸ್, ನನಗೆ ಹೇಳಕ್ ಬರ್ತೀರನ್ರಿ ಯಾವ ಸೆಕ್ಷನ್ ಯಾವ ಕೇಸ್ ಅಂತ ಉಳಿದಿದೆ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡಬೇಡಿ ನೀವು. ರೀ ರಂಗರಾಜ್, ನಮ್ಮ ಪ್ಲಾನ್ ಎಲ್ಲೋ ಉಲ್ಟಾಯ್ತಾದ್ರಿ. ಆ ಸೂರ್ಯಪ್ರಕಾಶ್ ತಾಯಿ ಸ್ಟೇಷನ್ಗೆ ಹೋಯ್ತೀನಿ ಅಂದೇನು, ಆ ಅಮೃತನ ಕರ್ಕೊಂಡು ನಮ್ಮ ಮೇಲೆ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಾಳೆ ಅಂದಮೇಲೆ ನಮ್ಗೇನೋ ಪ್ರಾಬ್ಲಮ್ ಆಯ್ತದ್ರಿ. ದಣಿ, ಸೂರ್ಯಪ್ರಕಾಶ್ ಅವ್ರ ಅಮ್ಮನಿಗೆ ನಮ್ಮ ಮೇಲೇನಾದ್ರೂ ಅನುಮಾನ ಬಂದ್ಬಿಟ್ಟಿದ್ಯಾ? ಅನುಮಾನ ಬರೋಕ್ಕೆ ಸಾಧ್ಯನೇ ಇಲ್ಲ ರೀ. ನಾವು ಆ ರೀತಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀವಿ. ನೀವು ರಾಜಶೇಖರ್ ಏನಾರ ಕುಡ್ದು ಬಾಯಿ ಬಿಟ್ಟಿದ್ದೀರಾ? ದಣಿ, ಏನ್ ದಣಿ, ನನ್ನ ಬಗ್ಗೆ ನಿಮಗೆ ಗೊತ್ತು. ಇಂಥ ಮಾತಾ ನೋಡಿದ್ದೇನೆ, ನಾನು ಕುಡಿದ್ರು ಅಷ್ಟೇ ಎಲ್ಲೂ ಬಾಯಿ ಬಿಡೋನಲ್ಲ. ಈ ರಾಜಶೇಖರ ನೀನೇ ತರಲೆ, ಯಾರಾದ್ರೂ ಬಾಯಿ ಬಿಟ್ಟೆನಾ? ರಂಗರಾಜ, ನನ್ನ ಮೇಲೆ ಅನುಮಾನ ಪಡಪ್ಪ. ನಾನು ನಮ್ಮೆಲ್ಲ ವಿಷಯಗಳನ್ನು ಕಾನ್ಫಿಡೆನ್ಷಿಯಲ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀನಿ. ಏನ್ರಿ ಕುಡ್ದಿಷ್ಟು ಮಾಡ್ತಾ ಇದ್ದೀರಿ? ಏನ್ರಿ ಕಾನ್ಫಿಡೆನ್ಸ್ ಆಗಿದ್ದೀರಿ? ಆ ಅಮೃತನಿಗೆ ಏನೋ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಏನು ಮಾಡೋಗಿದ್ದೀರಲ್ರಿ ನೀವು? ಸಾಕು ನಿನ್ ಸಾಹಸ ಬಂದು ಕೆಟ್ಟು. ನೀವು ನನ್ನ ಅಂಡರ್ಎಸ್ಟಿಮೇಟ್ ಮಾಡಬೇಡಿ. ನನ್ನ ಬಗ್ಗೆ ನಿಮ್ಗೆ ಅನುಮಾನ ಇದ್ರೆ ಈಗ ಹೇಳ್ಬಿಡಿ. ಅವಳ ಮಾಡ್ಬಿಡ್ತೀನಿ, ತುಂಡಾಗಿ ಕಟ್ಟಿ ಬಿಸಾಕ್ಬಿಡ್ತೀನಿ. ನನ್ನ ನೀನು ಸಾಮಾನ್ಯ ಅನ್ಕೋಬೇಡಿ. ಏನ್ ಅನ್ಕೊಂಡಿದ್ದೀರಾ ಇನ್ಸ್ಪೆಕ್ಟ್ರೆ? ನೀವೇ ಸಾಕ್ಷಿ. ಆ ಅಮೃತ ನಾನು ಮಾಡಿರೋ ಅಂತಂದ್ರೆ ರಾಜಶೇಖರ ಅಲ್ಲ ಇನ್ಸ್ಪೆಕ್ಟ್ರೆ, ಪೀಸ್ ಮಾಡ್ತೀನಿ. ರಾಜಶೇಖರ ಕಡಿಬೇಡಿ ರಾಜ. ಏ ನಾಗ,
ಯಾಕೆ ಅಳ್ತಾ ಇದೀಯಾ? ಯಾಕೋ ಇಲ್ಲ, ಅಳ್ತಾ ಇದೀಯಾ ನೋಡು. ಯಾಕೋ ಇಲ್ಲ. ಹೇಳಿ, ಏನಾಯ್ತು ಹೇಳಿ. ಅತ್ತಿಗೆ, ನನ್ನ ಮಗ ಸೂರಿ ಬಿಸಿನೆಸ್ ಸಲುವಾಗಿ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದ್ನಲ್ಲ. ಅವನು ಹೊರಗಡೆ ಹೋಗಿಲ್ಲ. ಮತ್ತೆ ಇದ್ದಕ್ಕಿದ್ದಾಗೆ ನಾಪತ್ತೆ ಆಗ್ಬಿಟ್ಟಿದ್ದಾನೆ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾಯ್ತು, ಎಲ್ಲ ಆಯ್ತು. ಅವರು ಹುಡುಕ್ತಾ ಇದ್ದಾರೆ. ಆದ್ರೆ ಅವನೆಲ್ಲಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ ಗೊತ್ತಿಲ್ಲ. ಕೆಟ್ಟದ್ದನ್ನ ಊಹಿಸ್ಕೊಳಕ್ಕೂ ಮನಸ್ಸು ಒಪ್ತಾ ಇಲ್ಲ ಅದಕ್ಕೆ. ಮಾಲ್ತಿ, ತಪ್ಪಿ ಕೂಡ ಕೆಟ್ಟದ್ದನ್ನ ಮನಸ್ಸಿನಲ್ಲಿ ಯೋಚನೆ ಮಾಡಬೇಡ. ನೋಡು, ಸೂರಿ ಮನೆ ಖಂಡಿತ ಬಂದೇ ಬರ್ತಾನೆ. ಅವನಿಗೇನು ಆಗಿರಲ್ಲ. ನಿನ್ನ ಬಾಯಾರಿಕೆಯಿಂದ ಅಷ್ಟಾದ್ರೆ ಸಾಕು ಅಂತ. ಅವನು ಬೇಗ ಬರಬೇಕು, ಅವ್ನು ಮದುವೆ ಆಗಬೇಕು, ಆಫೀಸ್ ವ್ಯವಹಾರನೆಲ್ಲ ಅವ್ನು ನೋಡ್ಕೋಬೇಕು. ಈಗ ಆಫೀಸ್ ವ್ಯವಹಾರ ಎಲ್ಲ ಹೇಗೆ ನಡೀತಾ ಇದೆ? ಸ್ಟಾಫ್ಗಳು ಒಳ್ಳೆಯವರಿದ್ದಾರೆ ಅಂತ ಹೇಗೋ ನಡೀತಾ ಇದೆ. ಅವನಿಲ್ಲದ ಕಂಪ್ನಿ ನಾವಿಕ ಇಲ್ಲದ ದೋಣಿ ಥರ. ಗಾಳಿ ಬಂದಾಗ ದೂರ ಹೋಗುತ್ತಲ್ಲ ಹಾಗೆ. ಏನ್ ತೀರ್ಮಾನ ತಗೋಬೇಕೋ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನ್ ಮಾಡಬೇಕು, ಏನ್ ಬಿಡಬೇಕು, ಯಾವುದು ತೋಚದೆ ಒದ್ದಾಡುವಾಗಿದೆ ಅದಕ್ಕೆ. ಅದೇ ವೈ ಡು ಯು ವರಿ? ಈ ಕಂಪನಿನ ಹೇಗೆ ನೋಡ್ಕೋಬೇಕು, ಅಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅದನ್ನು ನಾನೇ ಹೇಳ್ತೀನತ್ತೆ. ಏನು ನೀನು ಹೇಳ್ತೀಯ? ಯಾ, ಯು ನೋ ಒನ್ ಥಿಂಗ್ ಅತ್ತೆ, ಈ ಸಿಟಿನಲ್ಲಿ ಈ ಬ್ಯಾಡ್ ಟ್ರಾಫಿಕ್, ಬ್ಯಾಡ್ ಪೊಲ್ಯೂಷನ್, ರೋಡ್ಸ್, ರಿಯಲಿ ಐ ಹೇಟ್ ಇಟ್ ಅತ್ತೆ, ಐ ಹೇಟ್ ಇಟ್. ಬಟ್ ಇದನ್ನೆಲ್ಲ ನೋಡ್ತಾ ಇದ್ರೆ ಐ ಫೀಲ್ ಲೈಕ್ ವಾಮಿಟಿಂಗ್ ಅತ್ತೆ. ಮನೆಯಲ್ಲೇ ಕೂತ್ಕೊಂಡಿದ್ರೆ I'll go mad. I want some work to do. So I'll take care of the company, ate. What, Mama? What do you say? ನೋ ಬಿಂದು, ಕಂಪನಿ ನಡೆಸೋದು ಅಂದರೆ ಐಸ್ ಕ್ರೀಮ್ ತಿಂದಾಗ ಅಂದ್ಕೊಂಡಿದೀಯಾ? ಅದು ತುಂಬ ಕಾಂಪ್ಲಿಕೇಟೆಡ್ ವರ್ಕು. Mama, please will you keep quiet? I know. Mama, ನಾನು US ಅಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿದ್ದೀನಿ ಅನ್ನೋದನ್ನು ಮರ್ತ್ಬಿಡ್ಬೇಡಿ. ಅದಕ್ಕೆ ಅಂತಲೇ ಇಲ್ಲಿಂದ ಅಲ್ಲಿಗೆ ಬರ್ತಾರೆ ಅಂಥವ್ರಿಗೆ ಇಂಡಿಯನ್ಸ್ thousands together. You know, mommy, lakhs together. They pay salary, mommy. They pay salary. But I'm not expecting for the salary. I just want to pass my time. I need a job. But at the same time, I want to become a boss. ಬಿಂದು, ಈ ಕಷ್ಟ ಎಲ್ಲ ಯಾಕೆ ನಿನಗೆ? ನೋ ಮಮ್ಮಿ, ನನಗೊಂದು ಆಫೀಸ್ ಬೇಕು. ನಾನು ಆ ಕಂಪನಿನ ನೋಡ್ಕೊಳ್ತೀನಿ. ಐ ಹ್ಯಾವ್ ಕಾನ್ಫಿಡೆನ್ಸ್. ಅದಕ್ಕೆ ನಿಮ್ಮ ಮಗಳಿಗೆ ಕಂಪ್ನಿ ನೋಡ್ಕೋಬೇಕು ಅಂತ ಅಷ್ಟೊಂದು ಆಸೆ ಇದೆ, ನೋಡ್ಕೊಳ್ಳಿ ಬಿಡಿ. ಸೂರ್ಯಪ್ರಕಾಶ್ ಇಲ್ಲದೆ ಅಲ್ಲಿರೋ ಪ್ರಾಬ್ಲಮ್ನ ಇವಳು ಸಾಲ್ವ್ ಮಾಡಲಿ. ಮಾಲ್ತಿ, ಇವಳ ಬಗ್ಗೆ ನಿನಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇವಳಿಂದ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೆ? ಡೋಂಟ್ ಅಂಡರ್ ಎಸ್ಟಿಮೇಟ್ ಮೀ ಮಮ್ಮಿ. ಸೂರ್ಯಪ್ರಕಾಶೇ ಆಶ್ಚರ್ಯ ಪಡಬೇಕು. ಹಾಗೆ ನಾನು ಕಂಪನಿನ ಡೆವಲಪ್ ಮಾಡ್ತೀನಿ. ಯು ನೋ ಮಮ್ಮಿ, ಈ ಕಂಪನಿನ ಸ್ಟಾರ್ಟ್ ಮಾಡಿದ್ದು
ನನ್ನ ಡ್ಯಾಡ್ ಅಪ್ಪ ಸ್ಟಾರ್ಟ್ ಮಾಡಿದ ಕಂಪನಿನ ಮಗಳು ನೋಡ್ಕೋಬಾರ್ದಾ? ಹೇಳಿ ಅತ್ತೆ, ಈ ಕಂಪನಿನ ಸ್ಟಾರ್ಟ್ ಮಾಡಿ ನೋಡ್ಕೊ ಅಂತ ನಿಮ್ಮ ಹಸ್ಬೆಂಡಿಗೆ ಬಿಟ್ಟು ಹೋಗಿದ್ದು ನನ್ನ ಡ್ಯಾಡ್ ಅಲ್ವಾ? ಹೌದಮ್ಮ. ಮತ್ತು ನೀವು ಯಾಕೆ ಕಂಪನಿ ನೋಡ್ಕೊ ಅಂತ ಹೇಳಿ ನನಗೆ ಬಿಟ್ಕೊಡ್ಬಾರ್ದು? ಆಯ್ತಮ್ಮ, ಹಾಗೆ ಆಗಲಿ. ನೀನು ಕಂಪ್ನಿ ಕೆಲಸ ನೋಡ್ಕೊಂಡು ಡೆವಲಪ್ ಮಾಡ್ತೀನಿ ಅಂದರೆ ಅದಕ್ಕಿಂತ ಸಂತೋಷ ಬೇರೆ ಯಾವುದಿದೆ? ಹಾಗೆ ಆಗಲಿ. ಬಟ್ ಒನ್ ಥಿಂಗ್ ಅತ್ತೆ, ಆ ಕಂಪನಿಯ ನ್ಯೂ ಬಾಸ್ ನಾನೇ ಅಂತ ಆಫೀಸ್ಗೆ ಹೋಗಿ ಎಲ್ಲರಿಗೂ ನೀವೇ ಹೇಳ್ಬಿಟ್ಟು ಬರಬೇಕು. ಓಕೆ? ಆಯಿತು, ಹೇಳ್ತೀನಿ. ನ್ಯೂ ಬಾಸ್.